ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಇವತ್ತು ನೋಡ್ರಿ ನಮ್ಮ ಬಿಜಾಪುರದಾಗ ಮಳೆ ಆಗಿಬಿಟ್ಟದ. ಸೂರ್ಯನೇ ಕಾಣಿಸಿಲ್ಲ ಮುಂಜಾನೆ. ಮಳೆ ಐತಪ್ಪ ಅಂತಂದ್ರೆ ಏನು ಪ್ರಾಬ್ಲಮ್ ಅಂದ್ರೆ ರೋಡ್ ಸೈಡ್ ನಡೆದಿರ್ತಿರ್ತಾರಲ್ಲ ಹೌದೇ ಪ್ರಾಬ್ಲಮ್ ನೋಡ್ರಿ. ಇವು ರೋಡ್ ಸೈಡ್ ಹಿಂಗೆ ಹೊಂಟಿರಬೇಕು, ನಾವು ಸೈ ಅಥವಾ ಒಂದು ಗಾಡಿ ಹೋಗ್ಬೇಕು, ಅವೆಲ್ಲ ನೀರಿನ ಮೇಲೆ ಸಿಡಿಬೇಕು. ಎಲ್ಲ ರೋಡ್ ಸೌಂಡ್ ಇಲ್ಲ, ಬೇಕಾದ್ರೆ ತೋರಿಸ್ತೀನಿ ನೋಡ್ರಿ ಹೆಂಗೆ ಹಿಡಿತಾವೆ ನೀವು. ನಾ ಇಲ್ಲಿ ಹೊಂಟೀನಿ ಗ್ಯಾಸ್ ನೋಡ್ರಿ. ನಾವು ಹೊಂಟಿದ್ರೆ ಜಾಗ ಇದು ಅದ, ಮ್ಯಾಗ ಅದ, ಇನ್ನು ಕೆಳಗೆ ಹೋಗ್ಬೇಕು. ನಾ ಮ್ಯಾಗ ಜಾಗ ಇಲ್ಲ, ಇಲ್ಲೇ ಲಾಸ್ಟ್ ಎಂಡ್ ಆದದೇನ ಇದತ್ತು ನೋಡ್ರಿ ತಳಕ್ಕೆ. ನೋಡ್ರಿ ಗಾಯ್ಸ್, ನಾ ಇವತ್ತೆಲ್ಲ ಹೊಂಟೀನಪ್ಪ ಅಂತಂದ್ರೆ ನಮ್ಮ ಪೇಪರ್ ಬರ್ಲಿಕ್ಕೆ. ಯಾರೇ ನೀವು ಮಳೆಗಾಲದಿಂದಾಗ ಮಳೆ ಬಂದಾಕ್ರ ನಡ್ಕೋತ ತಿರುಗಾಡ್ತೀನಪ್ಪ ಅಂತಂದ್ರೆ ಕೆಲ್ಸ ಕೊಡಲ್ಲ ನೋಡ್ರಿ. ನಮ್ಮ ಕಾಲು ಗೀಲೆಲ್ಲ ಇದಾಗಿಬಿಟ್ಟವು. ತೋರಿಸ್ತೀನಿ ನಿಮ್ಗೆ ಕನಕ ಬನ್ನಿ. ಸರ್ಕಲ್ ನೋಡ್ರಿ, ಇಲ್ಲಿ ನಾವು ದರ್ಗಾದಲ್ಲಿದ್ದೇವೆ ಈಗ. ಯಾಕೆ ಹಂಗೆ ಇರೋದಪ್ಪ ಅಂತಂದ್ರೆ ಮಳೆಗಾಲದಿಂದಾಗ ಅವನ್ನ ನಡ್ಕೋತ ಹೊಂಟಿರ್ತೇವೆ. ಹಿಂಗೆ ಅದು ಬಂದು ಸಿಡ್ಸೋರಪ್ಪ ಅಂತಂದ್ರೆ ನಮ್ಮ ಮೈ ಮೇಲೆ ಎಲ್ಲ ಬೀಳ್ತಾವೆ. ಅಕಸ್ಮಾತ್ ನಾವು ಪ್ಯಾರ ಚಪ್ಪಲ್ 2 ಪಟ್ಟಿಗೆ ಹಾಕೊಂಡು ಹೊಂಟೇವಂದ್ರೆ ನಮಗೆ ಸಿಡಿತಾವೆ. ಒಟ್ಟು ನಮಗೆ ನೀರು ಅಂದರೂ ಸಿಡೇವೆ. ಸುಮ್ಮ ಗಾಡಿ ಮೇಲೆ ಅಡ್ಡಾಡೋದು ಬೇಸಿ. ನನ್ನ ಹೇಳೋದು ಲೆಕ್ಕ ನೋಡೋರು ಸ್ಯಾಂಡಲ್ ಹಾಕ್ಕೊಂಡ್ರು ಓಕೆನೇ, ಅದು ಬೇರೆಯವ್ರು ನೀರು ಸಿಡ್ತಾವೆ ಅಷ್ಟೇ. ನೋಡ್ರಿ, ನಾವು ಕಾಲೇಜ್ಗೆ ಬಂದಿದ್ದೀವಿ. ಕಾಲೇಜ್ಗೆ ಬಂದಿದ್ದು ವಿಡಿಯೋ ಮಾಡೋದು ಅಸೈನ್ಮೆಂಟ್ಸ್ ಇರಬೇಕು. ಅದಕ್ಕೆ ಗೈಸ್ ನೋಡ್ರಿ, ನಾವು ಪೇಪರ್ ಬರೆದು ಬಂದಿದ್ದೀವಿ. ಈಗ ಒಳ್ಳೆ ಮುಂದೆ ಯಾಕಂದ್ರೆ ಲಘುಚ ಬಂದೆವು ಗೈಸ್. ಯಾಕಂದ್ರೆ ಇವತ್ತು 4 ತಾಸಿನ ಪೇಪರ್ ಅದತ್ತು. ನಾನು ಅಂದ್ಕೊಂಡಿನಿ 1.5 ತಾಸಿನ ಪೇಪರ್ ಅದ. 40 ಮಾರ್ಕಸಿಂದಿತ್ತು, ಬರೆದು ಬಂದೀವಿ ಈಗ. ಮತ್ತು ಕಾಲೇಜ್ದು ವೀಡಿಯೋ ಮಾಡೋಂಗೆ ಅನ್ಸಲ್ಲ, ಯಾಕಂದ್ರೆ ಅಲ್ಲಿ ಪಾರ್ಗಳಿತ್ತು. ಸೊ ಗಾಯ್ಸ್, ಏನು ಹೇಳ್ಬೇಕು ಯಾಕಂದ್ರೆ ಅಷ್ಟೇ. ಹೋಗೋ ಟೈಮ್ನಾಗ ಗಾಡಿ, ಬರೋ ಟೈಮ್ನಾಗ ಗಾಡಿ ಸಿಕ್ಕಿ ಲಘುಚ ಬಂದೀನಿ. ಈಗ ಸ್ವಲ್ಪ ತಿರುಗಾಡಬೇಕು ಅಂದರೆ ಟೈಮ್ ಇಲ್ಲ, ಮತ್ತು ರೆಸ್ಟ್ ಮಾಡ್ಬೇಕಷ್ಟೆ. ಗಾಯ್ಸ್ನ ಈಗ ವಿಶಾಲ್ ಮಾಡಿ ಹೊಂಟೀನಿ ನೋಡಿ. ಬಾಬಾ ಹೊಳ್ಳಿ ಕಡೆ ಹೊಳ್ಳೆ ಹೊಳ್ಳು ಈ ಕಡೆ ಹೊಳ್ಳು. ಇಲ್ಲಿ ನೋಡಿದ ಕರೆ ಗಾಯ್ಸ್, ನನಗೆ ಇಷ್ಟ ಅಂತ ಬೂಟ್ ಇದ್ದ ಬೂಟ್ ತೊಳಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ಯಾರಿಗೂ ಇರಲಿಲ್ಲ, ಅವೆಲ್ಲ ಇದ್ರಕ್ಕನ್ ಬ್ರ್ಯಾಂಡೆಡ್ ಆಗಿರ್ಬೇಕಷ್ಟೆ. ಗಾಯ್ಸ್ ನೋಡ್ರಿ, ಏನಾಯ್ತು ಅಂತ ವಿಶಾಲ್ ಮಾರ್ಟ್ ನಾವು ಹೋಗಿದ್ದ, ಅಲ್ಲಿ ನಾನು ತೊಗೊಳ್ತಾ ಇರ್ತಿಲ್ಲ. ಬೂಟು ಇಲ್ಲದಿ
ಪೈಲ ಅನ್ನಿಸ್ತಿತ್ತು ಸಿಕ್ಕಂಗೆ ಅರಿವಿ ತೊಗೋಬೇಕು, ಸಿಕ್ಕಂಗೆ ಇದು ಮಾಡ್ಬೇಕಂತಂದು. ಆದ್ರೆ ಈಗ ಯಾವಾಗ ನೋಡ್ರು ಚೋದಿ ಮಗನ ಇಷ್ಟನೇ ಆಗವಲ್ದು. ಬಾಯ್ಸ್ ಎನರ್ಜೆಟಿಕ್ ಡ್ರಿಂಕಿಂಗ್ ಸ್ಟಿಂಗ್. ಸೊ ಗಾಯ್ಸ್, ಇದಾಗಿತ್ತು ನಂದು ಇವತ್ತಿಂದ ಬ್ಲಾಗ್. ಎಲ್ಲರಿಗೂ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನ. ಹಾಂ.